ನವೀನ್ ಫಿಲಂ ಅಕಾಡೆಮಿ ವತಿಯಿಂದ ರಾಜರಾಜೇಶ್ವರಿ ನಗರದಲ್ಲಿ ಅನೇಕ ವರ್ಷಗಳಿಂದ ಮಕ್ಕಳಿಗೆ ವಯಸ್ಸಾದವರಿಗೆ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು, ಹೆಮ್ಮೆ ಪಡುವಂಥ ವಿಚಾರದಲ್ಲಿ ಅವರು ನಿರಂತರವಾಗಿ ಅವರ ಶ್ರೀಮತಿಯವರು ಅವರು ಬಹಳ ಯಶಸ್ವಿಯಾಗಿ ಎಲ್ಲರ ಮನರ ಮೆಚ್ಚುಗೆಯನ್ನು ಪಡೆದು ಅವರು ಮಾಡುವಂಥ ಕಾರ್ಯಕ್ರಮದಲ್ಲಿ ಸದಾಕಾಲ ನೀವುಗಳು ಸಹಕರಿಸಿ. ಕ್ರಿಕೆಟ್ ಇವತ್ತು ಪ್ರಪಂಚದಲ್ಲಿ ಏನಾದರೂ ಒಂದು ಆಟವನ್ನು ಮೆಚ್ಚಿದರೆ, ಆಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಮಕ್ಕಳಲ್ಲಿ ಅದಕ್ಕೆ ಒಂದು ಸ್ಥೈರ್ಯ ತುಂಬಿ ಆಟವನ್ನು ಆಡಿಸ್ತಾ ಇದ್ದಾರೆ ಅಂದರೆ ಅದು ಕ್ರಿಕೆಟ್. ಇವತ್ತಿನ ಈ ಮಕ್ಕಳಲ್ಲಿ ಎಷ್ಟು ಜನ ಈ ದೇಶಕ್ಕೆ ರಾಷ್ಟ್ರಕ್ಕೆ ಆಡುವಂಥ ಶಕ್ತಿ ನಿಮ್ಮಲ್ಲಿ ಇದೆಯೋ ಗೊತ್ತಿಲ್ಲ. ಆದರೆ ನೀವು ಮನಸ್ಸು ಮಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ. ನಮ್ಮ ದೇಶದಲ್ಲಿ 4 ಅಂಗಗಳು ಬಹಳ ಮುಖ್ಯವಾದದ್ದು. ಒಂದು ರೈತರ ಜೀವನ, ಒಂದು ನಮ್ಮ ದೇಶವನ್ನು ಕಾಯ್ದುವಂಥ ಯೋಧರ ಜೀವನ, ಕಲೆ, ಸಂಸ್ಕೃತಿ, ಇವೆಲ್ಲವನ್ನು ಬಲ್ಲವರಾದಾಗ ಮಾತ್ರ ಅವನು ಮನುಷ್ಯನಾಗಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿದರೆ ನಿಮಗೆ ಜ್ಞಾನ ಹೆಚ್ಚಿಗೆ ಸಿಗ್ತದೆ, ಕಣ್ಣಿನ ನೋಟ ಬಹಳ ಸೆಳೆತವನ್ನು ಕೊಡ್ತದೆ, ಮತ್ತೆ ನಮ್ಮಿಂದ ಒಬ್ಬರು ಮುಂದೆ ಹೋದಾಗ ನಾವು ಸಾಧನೆ ಮಾಡಬೇಕಲ್ಲ ಅನ್ನುವಂಥ ಮನಸ್ಥೈರ್ಯ ಅಲ್ಲಿಂದ ಪ್ರಾರಂಭವಾಗ್ತದೆ. ಹಾಗಾಗಿ ಎಲ್ಲ ಮಕ್ಕಳಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊತೀನಿ, ಈ ಮಕ್ಕಳು ಇವತ್ತೇನು ಉತ್ಸಾಹದಲ್ಲಿ ಮಾಡ್ತಾರೆ, ಮುಂದೊಂದು ದಿನ ಅವರುಗಳ ಇವತ್ತು ನಮ್ಮ ಕಲಾ ನವೀನವರ ಸ್ಥಾನದಲ್ಲಿ ನಿಂತು ಇಂಥ ಒಂದು ಜವಾಬ್ದಾರಿಯನ್ನು, ಒಂದು ಕೆಲಸಗಳನ್ನು ಮನಸ್ಪೂರ್ವಕವಾಗಿ ಮಾಡಿ ಈ ಒಂದು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮ ಕಲಾ ನವೀನವರು ಕೊಡುಗೆ ಏನಿದೆ ಅದೇ ರೀತಿ ಆ ಮಕ್ಕಳು ಸಹ ಮುಂದೊಂದು ದಿನ ಅವರನ್ನು ಗುರುಗಳ ಸ್ಮರಣೆಯಲ್ಲಿ ಮುಂದೆ ಸಾಗಲಿ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ, ಇವತ್ತು ವೇದಿಕೆಯಲ್ಲಿ ಆಸೀನರಂತ ರಾಜುರವರೇ, ಮಂಡೂರವರೇ, ನಮ್ಮ ವಕೀಲರಾದಂಥ ತ್ಯಾಗರಾಜ್ ಅವರೇ, ಸ್ವಾಗತ. ಈಗ ಕ್ರಿಕೆಟ್ ಮ್ಯಾಚ್ ನ ಟಾಸ್ಕ್ ಇದೀವಿ. ಟಾಸ್ಕ್ಗೆ ಮುಖ್ಯ ಅತಿಥಿಗಳಾಗಿ ನಮಗಿದ್ದಾರೆ ಸಮಾಜ ಸೇವಕರು ಹಾಗೂ ಹಿರಿಯರು ಆದಂತಹ ಶ್ರೀ ಕೃಷ್ಣಮೂರ್ತಿ ಅವರ ಪ್ರೀತಿಯ ಸ್ವಾಗತ, ಚಪ್ಪಾಳೆ ಮುಖ್ಯನ ಸ್ವಾಗತ. ರಾಜು ಸರ್ ಕೂಡ ಇದ್ದಾರೆ, ಹಾಗೆ ನಮ್ಮ ಕಲಾ ಫಿಲ್ಮ್ ಅಕಾಡೆಮಿಯ ನವೀನ್ ಸರ್ ಕೂಡ ಇದ್ದಾರೆ. ಟಾಸ್ಕ್ ಹೋಗೋಣವಾ? ಎಸ್ ಕ್ಯಾಪ್ಟನ್ಸ್, ಯು ವಿಲ್ ಕಾಲ್ ದ ಟಾಸ್. Heads is the call and it is tails. ಟಾಸನ್ನ ಇದಿದೆ ಡಿ ಬಾಸ್ ನ ಟೀಮು. ಟಾಸ್ ಗೆದ್ದು ಈ ಬಾರಿ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಹತ್ತಿರವಾಗಿದ್ದಂತಹ ನಮ್ಮ ಕೃಷ್ಣಮೂರ್ತಿ ಸರ್ಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇದಾಗಿತ್ತು.